ಬಿಡದಿ ಟೌನ್ಶಿಪ್ನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಮಹಾಯುದ್ಧ. ಬೈಲಮಂಗಲಕ್ಕೆ ಬರ್ತಾ ಇದ್ದಂತೆ ಎಚ್.ಡಿ. ಕುಮಾರಸ್ವಾಮಿ ವಾಕ್ಪ್ರಹಾರವನ್ನು ಶುರು ಮಾಡಿಕೊಂಡಿದ್ದಾರೆ. ಕೆಂಪೇಗೌಡ ಜಯಂತಿಯ ಪ್ರಯುಕ್ತ 15 ಲಕ್ಷ ಸಸ್ಯನ ನೆಡೋದಕ್ಕೆ ಹೋಗಿದ್ದಾರೆ. ಆದರೆ ಇಲ್ಲಿ ಬೆಳೆದಿರುವಂತಹ 15 ಲಕ್ಷ ಮರವನ್ನ ಕಡಿಯೋದಕ್ಕೆ ಬರ್ತಿದ್ದಾರೆ. ಮರಗಳನ್ನ ಕಡಿದು ಟೌನ್ಶಿಪ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕುಮಾರಸ್ವಾಮಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 480 ದಿನಗಳಿಂದ ಇಲ್ಲಿನ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಬೈಲಮಂಗಲದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಒಂದು ಕಡೆ ಸಸಿ ನೆಟ್ಟು ಮತ್ತೊಂದು ಕಡೆಯಲ್ಲಿ ಮರ ನೆಡೋದು ಇದು ಯಾವ ರೀತಿಯ ನ್ಯಾಯ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಒಂದು ಬಿಡದಿಯ ಇವತ್ತು ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ 15 ಲಕ್ಷ ಹಲ್ಲು ಸಸಿ ನೆಡಕ್ ಹೊರಟವ್ರೆ. ಇಲ್ಲಿ 10 ಲಕ್ಷ ಬೆಳೆದಿರತಕ್ಕಂಥ ಉತ್ಕೃಷ್ಟವಾದಂತಹ ಮರಗಳನ್ನ, ತೆಂಗಿನ ಗಿಡ, ಮರದ ಅಡಿಕೆ ಗಿಡಗಳನ್ನ ಕಟ್ ಮಾಡಿ, ಬಾಳೆ ಗಿಡಗಳನ್ನ ಕಟ್ ಮಾಡಿ ಇಲ್ಲಿ ಏನೋ ಟೌನ್ಶಿಪ್ ಮಾಡಕ್ ಹೊರಟವ್ರೆ. ಅಲ್ಲಿ 15 ಲಕ್ಷ ಸಸಿ ನೆಡೋದಂತೆ, ಇಲ್ಲಿ 15 ಲಕ್ಷ ಕಟ್ ಮಾಡೋದಂತೆ. ಇದು ಇವ್ರ ನೀತಿ. ನಾನು ಇವತ್ತು ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ, ಈ ಒಂದು ಬಿಡದಿಯ ರೈತರ ಹೋರಾಟ, ಹೆಣ್ಣು ಮಕ್ಕಳು ಎಷ್ಟು ಜನ ಕೂತಿದ್ದಾರೆ ಇಲ್ಲಿ, ಯಾರು ಯಾವುದೇ ರೀತಿಯ ಕೃಷಿಯನ್ನು ನಂಬಿ ಬದುಕ್ತಾ ಇರತಕ್ಕಂಥ ಹೆಣ್ಣು ಮಕ್ಕಳು ಇಲ್ಲಿರೋರು 480 ದಿನ ಆಗಿದೆ ಅವರ ಪ್ರತಿಭಟನೆ. ಅವರ ಪ್ರತಿಭಟನೆಗೆ ನಾವು ಯಾರು ಪ್ರಚೋದನೆ ಮಾಡಿಲ್ಲ. ಇವತ್ತು ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ 15 ಲಕ್ಷ ಹಲ್ಲು ಸಸಿ ನೆಡಕ್ ಹೊರಟವ್ರೆ. ಇಲ್ಲಿ 10 ಲಕ್ಷ ಬೆಳೆದಿರತಕ್ಕಂಥ ಉತ್ಕೃಷ್ಟವಾದಂತಹ ಮರಗಳನ್ನ, ತೆಂಗಿನ ಗಿಡ, ಮರದ ಅಡಿಕೆ ಗಿಡಗಳನ್ನ ಕಟ್ ಮಾಡಿ ಬಡವರ ಕಷ್ಟಗಳನ್ನ ನೋಡ್ತಾ ಇದ್ವಿ. ಅಂತ ಬಡವರಿಂದ ನಾನು ಅಧಿಕಾರ ಯಾಕೆ ನಡೆಸಬೇಕು ಅಂತ ಕಲ್ತ್ಕೊಂಡವನು. ಬೆಂಗಳೂರು ನಗರದ ಅಭಿವೃದ್ಧಿಗೆ ಹಲವಾರು ರೀತಿಯ ತೀರ್ಮಾನ ತೆಗೆದುಕೊಂಡೆ. ಆದ್ರೆ ನಾನು ಪ್ರಚಾರ ತಗೊಳ್ಳಿಲ್ಲ. ಈಗ ಪುಟಗಟ್ಟಲೆ ಕೊಡ್ತಾರಲ್ಲ ಪ್ರಚಾರ, 4 ಪೇಜು 5 ಪೇಜು ಕೊಡ್ತಾರಲ್ಲ, ಆ ರೀತಿ ನಾನು ಎಂದೂ ಪ್ರಚಾರ ಪಿಟ್ಟಿಸಿ ಈ ರಾಜ್ಯದ ಜನತೆಯ ತೆರಿಗೆ ಹಣವನ್ನ ದುಂದುವೆಚ್ಚ ಮಾಡಲಿಲ್ಲ. ಅದೇ ನಾನು ಮಾಡಿದಂತ ಇನ್ನೊಂದು ತಪ್ಪಿರ್ಬೋದು. ಈ ಒಂದು ಬೇರೆ ವಿಷಯಗಳನ್ನೆಲ್ಲ ಚರ್ಚೆ ಮಾಡಿ ಸಮಯ ವ್ಯರ್ಥ ಮಾಡಲ್ಲ. ಯಾಕೆಂದ್ರೆ ಒಂದೆಣ್ಣ ಬಹಳ ಸುದೀರ್ಘವಾಗಿ ಮಾತಾಡಿರೋದು ಅಷ್ಟೇ ಅಲ್ಲ, ನಾನು ಇಲ್ಲಿ ಹಲವಾರು ಜನ ನನ್ನ ಅಕ್ಕಂದ್ರೋ ತಂಗಿರೋ ಜೊತೆ ನನ್ನ ಮಕ್ಕಳು ಸಮಾನವಾಗಿರ್ತಕ್ಕಂಥ 2-3 ಜನ ಹೆಣ್ಣು ಮಕ್ಕಳು ಕಾಲೇಜಿನ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು, ಅದ್ರ ಜೊತೆ ನಮ್ಮ ಯುವಕರೊಬ್ಬರು ಯೋಗಿ ಅದ್ಭುತವಾಗಿ ಮಾತನಾಡೋದು. ನಾನು ಇಲ್ಲಿ ಕೂತು ನಾನು ಯೋಚನೆ ಮಾಡ್ತಾ ಇದ್ದೆ, ಈ ರೀತಿಯ ಒಂದು ಚಿಂತನೆ ಇಟ್ಟಿರ್ತಕ್ಕಂಥ ನನ್ನ ಸಹೋದರಿಯರು, ನನ್ನ ಯುವಕ ಸ್ನೇಹಿತರು ಏನೇ ಹೇಳ್ತಾರ ಜನಿಸಿ ಅದನ್ನ ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಕ್ಕೆ ನಿಮ್ಮಂತವರು ಇವತ್ತು ಬಿಡದಿನಲ್ಲಿ ನನ್ನ ತಾಯಂದಿರು 470 ದಿವಸಲು ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ನೀವೆಲ್ಲ ಸೇರಿ ಒಂದು ಸರ್ಕಾರ ಏನು ಒಂದು ಜನವಿರೋಧಿ ನೀತಿಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ರೈತರ ಒಂದು ಕುಟುಂಬಗಳಲ್ಲಿ ಆತಂಕದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿಂದ ಒಂದು ಸಂದೇಶ, ಆ ರೀತಿಯ ಒಂದು ಭಾವನೆಗಳನ್ನ ನಿಮ್ಮ ಹೃದಯದಲ್ಲಿ ಇಟ್ಕೊಂಡದ್ದು ಆ ಜ್ಞಾನ ಬೆಳೆಸ್ಕೊಂಡಿರ್ತಕ್ಕಂಥ ನಮ್ಮ ಯುವಕರು ಈ ಒಂದು ಹೋರಾಟದಿಂದ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ತಲುಪಿಸಿದರೆ, ಬಹುಶಃ ನಿನ್ನೆ ದಿನ ನಾನು ಮಂಡ್ಯದ ಮದ್ದೂರು ತಾಲೂಕಿನಲ್ಲಿರ್ತಕ್ಕಂಥ ನವೋದಯ ವಿದ್ಯಾಲಯಕ್ಕೆ ಹೋಗಿದ್ದೆ. ಇದು ನೀನು ಇದ್ದಲ್ಲಪ್ಪ, ನಿನ್ನೆ ಬಂದಿದ್ದಾರೆ ಮಕ್ಕಳು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ನೀನು ನೋಡಿ ಬಂದೆ ಅಣ್ಣ ಅಂತ. ಅಲ್ಲಿ ಒಬ್ಬ ಯುವಕ, ಅವನು 8ನೇ ತರಗತಿನೋ 9ನೇ ತರಗತಿ ವಿದ್ಯಾರ್ಥಿ ನನ್ನ ಹತ್ರ ಬಂದು ಕೇಳ್ತಾನೆ, ಅಣ್ಣ ಇಲ್ಲಿ ಈ ರಾಜ್ಯದಲ್ಲಿ ಭ್ರಷ್ಟಾಚಾರಗಳು ಇದೆಲ್ಲ ನಡೀತಾ ಇದೆಯಲ್ಲ, ಇದನ್ನು ನಿಲ್ಲಿಸ್ಲಿಕ್ಕೆ ಆಗಲ್ವಾ ಅಂತ ಕೇಳ್ತಾನೆ. ಉತ್ತರ ಏನು ಕೊಡೋದು? ಒಬ್ಬ ಯುವಕ 8ನೇ ತರಗತಿ ಓದ್ತಕ್ಕಂಥ ಯುವಕ ನನ್ನ ಪ್ರಶ್ನೆ ಮಾಡ್ತೀನಿ, ಇದೆಲ್ಲ ಯಾತಕ್ಕೆ ನಾನು ಹೇಳ್ತಾ ಇದ್ದೇನೆ, ನನ್ನನ್ನ ಬೆಳೆಸಿರ್ತಕ್ಕಂಥ